ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹರ್ಷೇಂದ್ರ ಕುಮಾರ್ಗೆ ಹಿನ್ನಡೆ, ಮಾಧ್ಯಮಗಳ ನಿರ್ಬಂಧಕ್ಕೆ ಸುಪ್ರೀಂ ನಕಾರ. ಹೌದು, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಗುಪ್ತವಾಗಿ ಹೂತು ಹಾಕಲಾಗಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಕರಣದಲ್ಲಿ ಮಾಧ್ಯಮಗಳು ವರದಿ ಮಾಡದಂತೆ ತಡೆಯಾಜ್ಞೆ ಕೋರಿ ಧರ್ಮಸ್ಥಳ ದೇವಸ್ಥಾನದ ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್ ಡಿ ಅವರು ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಮಾಧ್ಯಮಗಳ ಮೇಲೆ ಯಾವುದೇ ನಿರ್ಬಂಧವನ್ನ ಹೇರದಿರೋದಕ್ಕೆ ನಿರ್ಧಾರವನ್ನ ಮಾಡಿರುವಂತಹ ನ್ಯಾಯಾಲಯ ವಾಕ್ ಸ್ವಾತಂತ್ರ್ಯದ ಮಹತ್ವವನ್ನು ಒತ್ತಿ ಹೇಳಿದೆ. ಈ ತೀರ್ಪಿನಿಂದ ಹರ್ಷೇಂದ್ರ ಕುಮಾರ್ಗೆ ಭಾರಿ ಹಿನ್ನಡೆಯಾಗಿದ್ದು, ಪ್ರಕರಣವನ್ನ ಮುಂದಿನ ವಿಚಾರಣೆಗಾಗಿ ಕರ್ನಾಟಕದ ವಿಚಾರಣಾ ನ್ಯಾಯಾಲಯಕ್ಕೆ ವಾಪಸ್ ಕಳುಹಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಹಾಗಿದ್ರೆ? ನ್ಯಾಯಮೂರ್ತಿಗಳಾದಂತಹ ರಾಜೇಶ್ ಬಿಂದಾಲ್ ಮತ್ತು ಮನಮೋಹನ್ ಅವರಿದ್ದಂತಹ ಪೀಠ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಿತ್ತು. ಹರ್ಷೇಂದ್ರ ಕುಮಾರ್ ಡಿ ವರ್ಸಸ್ ಕೂಡ್ಲಾ ರ್ಯಾಂಪೇಜ್ ಹಾಗೂ ಇತರರು ಈ ಪ್ರಕರಣದಲ್ಲಿ ಮಾಧ್ಯಮಗಳ ಮೇಲೆ ಗ್ಯಾಗ್ ಆರ್ಡರ್ನ ಹೇರುವ ಮೂಲಕ ಕೋರಿಕೆಯನ್ನ ಪೀಠ ತಿರಸ್ಕಾರ ಮಾಡಿತ್ತು. ಅತ್ಯಂತ ಅಪರೂಪದ ಸಂದರ್ಭದಲ್ಲಿ ಮಾತ್ರ ಇಂತಹ ನಿರ್ಬಂಧ ಆದೇಶಗಳನ್ನ ಕೊಡಲಾಗುತ್ತೆ. ಇದು ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತೆ ಅಂತ ಹೇಳಿ ನ್ಯಾಯಮೂರ್ತಿ ಮನಮೋಹನ್ ಅವರು ಹೇಳಿದ್ರು. ಧರ್ಮಸ್ಥಳ ದೇವಸ್ಥಾನದ ಪರ ವಿರೋಧವಾಗಿ ಏನು ವಾದವನ್ನ ಮಂಡಿಸ್ತಾ ಇರುವಂತದ್ದು ಹಿರಿಯ ವಕೀಲರಾದಂತಹ ಮುಕುಲ್ ರೋಹಟಗೆ ಅವರು ಸಾಮಾಜಿಕ ಜಾಲತಾಣ ಹಾಗೆ ಸುದ್ದಿವಾಹಿನಿಗಳಲ್ಲಿ ಅವಹೇಳನಕಾರಿ ವರದಿ ಹಾಗೂ ಮೀಮ್ಗಳನ್ನ ಪ್ರಸಾರ ಮಾಡಲಾಗ್ತಾ ಇದೆ ಅಂತ ಹೇಳಿ ದೂರಿದ್ರು. ಕನಿಷ್ಠ ಮಧ್ಯಂತರ ರಕ್ಷಣೆ ನೀಡುವಂತೆ ಕೋರಿದ್ರು ಕೂಡ ನ್ಯಾಯಾಲಯ ಇದಕ್ಕೆ ಒಪ್ಪಿಗೆಯನ್ನ ಕೊಡಲಿಲ್ಲ. ಮಾನ ಹಾನಿಕರ ವರದಿಗಳಿಂದ ನಷ್ಟ ಆದರೆ ಅದಕ್ಕೆ ಕಾನೂನು ಪರಿಹಾರವನ್ನ ಕೇಳಬಹುದು, ಆದರೆ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ನಿರ್ಬಂಧಿಸುವಂಥದ್ದು ಸರಿಯಲ್ಲ ಅಂತ ಹೇಳಿ ಪೀಠ ಸ್ಪಷ್ಟಪಡಿಸಿತ್ತು. ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೋರಿರುವಂತಹ ಅರ್ಜಿಯನ್ನ 2 ವಾರದ ಒಳಗಾಗಿ ಸ್ವತಂತ್ರವಾಗಿ ಪರಿಶೀಲನೆ ನಡೆಸಿ ತೀರ್ಮಾನ ಕೈಗೊಳ್ಳುವಂತೆ ಕರ್ನಾಟಕದ ವಿಚಾರಣಾ ನ್ಯಾಯಾಲಯಕ್ಕೆ ಸೂಚನೆ ಹೊರಡಿಸಲಾಗಿದೆ. ಅಲ್ಲದೆ ಹೈಕೋರ್ಟ್ ವ್ಯಕ್ತಪಡಿಸುವ ಯಾವುದೇ ಅಭಿಪ್ರಾಯಗಳು ಕೂಡ ವಿಚಾರಣಾ ನ್ಯಾಯಾಲಯದ ತೀರ್ಮಾನದ ಮೇಲೆ ಪ್ರಭಾವವನ್ನ ಬೀರಬಾರದು ಅನ್ನುವಂಥ ಆದೇಶ ಕೂಡ ಹೊರಡಿಸಲಾಗಿದೆ. ಇನ್ನು ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ದಶಕಗಳ ಕಾಲ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದಂತಹ ವ್ಯಕ್ತಿಯೊಬ್ಬ ನೂರಾರು ಶವಗಳನ್ನ ಗುಪ್ತವಾಗಿ ಹೂತು ಹಾಕಿದ್ದಾನೆ ಅಂತ ಹೇಳಿ ಆರೋಪ ಮಾಡಿದ್ದ. ಈ ಶವಗಳಲ್ಲಿ ಹೆಚ್ಚಿನವು ಯುವತಿ ಮತ್ತು ಮಹಿಳೆಯರ ಶವ ಇರುತ್ತೆ ಅಂತಲೂ ಕೂಡ ಹೇಳಿಕೊಂಡಿದ್ದ. ಶವಗಳ ಮೇಲೆ ಹಲ್ಲೆ ಹಾಗೂ ಅತ್ಯಾಚಾರದ ಗುರುತುಗಳಿತ್ತು ಅಂತಲೂ ಕೂಡ ತಿಳಿಸಿದ್ದ. ಈ ಆರೋಪಗಳನ್ನು ಆಧರಿಸಿ ಧರ್ಮಸ್ಥಳ ದೇವಸ್ಥಾನ ಮತ್ತು ಆಡಳಿತದ ವಿರುದ್ಧ ಮಾನಹಾನಿಕರ ವರದಿಗಳು ಪ್ರಕಟವಾಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಹರ್ಷೇಂದ್ರ ಕುಮಾರ್ ಬೆಂಗಳೂರಿನ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ನ್ಯಾಯಾಲಯದಲ್ಲಿ ಧಾವೆಯನ್ನ ಹೂಡಿದ್ರು. ಈ ಧಾವೆಯಲ್ಲಿ 2842 ಆಕ್ಷೇಪಾರ್ಹ ಲಿಂಕ್ಗಳನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ಜುಲೈ 18ರಂದು ಬೆಂಗಳೂರು ನ್ಯಾಯಾಲಯವು ಕೂಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ ಸೇರಿದ ಹಾಗೆ ಎಲ್ಲ ಮಾಧ್ಯಮಗಳಿಗೆ ಈ ವಿಚಾರದ ಬಗ್ಗೆ ವರದಿ ಮಾಡದಂತೆ ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟಿತ್ತು. ಆದರೆ ಕೂಡ್ಲಾ ರ್ಯಾಂಪೇಜ್ ಚಾನೆಲ್ ಈ ಆದೇಶವನ್ನ ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತ್ತು. ಆಗಸ್ಟ್ 1ರಂದು ಹೈಕೋರ್ಟ್ ಯೂಟ್ಯೂಬ್ ಚಾನೆಲ್ ಮೇಲಿನ ನಿರ್ಬಂಧವನ್ನ ತೆಗೆದುಹಾಕಿತ್ತು. ಆದರೆ ಇತರ ಮಾಧ್ಯಮಗಳ ಮೇಲಿನ ತಡೆಯನ್ನ ಮುಂದುವರಿಸಿತ್ತು. ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.